Hey guys, welcome back to another vlog. So after 2 weeks of opening college, I attended for the first time and I didn't expect this much. This much of strength. So ಇವಾಗ ರಿಕ್ವೆಸ್ಟ್ ಏನಂದರೆ ನನ್ನ ಫ್ರೆಂಡಿಗೆ ಬ್ಲಾಗ್ ಕನ್ನಡದಲ್ಲಿ ಮಾಡಬೇಕಂತೆ. ಸೊ ವಾಟ್ ಹ್ಯಾಪನ್ಸ್ ಇಸ್ ಐ ಡೂ ಇನ್ ಇಂಗ್ಲೀಷ್ ಓನ್ಲಿ ಫ್ಲೂಯೆನ್ಸಿ ಬಂತದ ಮಾತು. ಸೊ ಇವತ್ತು ಆನ್ ರಿಕ್ವೆಸ್ಟ್ ಆಫ್ ಮೈ ಫ್ರೆಂಡ್ ಈ ವ್ಲಾಗ್ನ ಕನ್ನಡದಲ್ಲಿ ಮಾಡೋಣ. ಸೊ ಇವತ್ತು ನಾವು ಏನು ಮಾಡ್ತೀರಂದರೆ ಈ ವ್ಲಾಗಲ್ಲಿ ಅ ಡೇ ಇನ್ ಅ ಲೈಫ್ ಕಾಲೇಜಲ್ಲಿ ಹೆಂಗಿರುತ್ತೆ ಅಂತ ನೋಡೋಣ, ಏನೇನಾಗುತ್ತೆ ಅದೆಲ್ಲ ವಿಲ್ ಟ್ರೈ ಟು ಶೋ ಯು ಗೈಸ್ ಅಲ್ಲ. ಇವ್ರಿಗೆ ಕನ್ನಡದಲ್ಲಿ ಫ್ಲೂಯೆನ್ಸಿ ಇದೆ ಅಂದರೆ ಮಾತಾಡಮ್ಮ ಈಗ ಮಾತಾಡಬೇಕು. ಏನಾಗುತ್ತೆ, ಪ್ರಮೋಟ್ ಮಾಡ್ಕೋಬೇಕು ಅಷ್ಟೇ. ಫಸ್ಟ್ ಇವಳು ಯಾವ್ದ್ರಲ್ಲೂ ಬರ್ತಾನೆ ಇರಲಿಲ್ಲ ಗೈಸ್, ಇವಾಗ ಬರ್ತಾವೆ. ಟಾಲರೇಟ್ ಮಾಡ್ತಿದ್ದೆ ನೀನು ಆಫ್ಟರ್ ಮೆನಿ ಡೇಸ್ ಐ ಕೇಮ್ ಟು ಕಾಲೇಜ್. After many days I came to college and I didn't expect this much. ಬರಲ್ಲ ಅಂತಲ್ವೇ? Sharing food is key to a good relationship. ಹಾಗೆ ಮನೆಗೆ ಹೋಗ್ತಾ ಐಸ್ ಕ್ರೀಮ್ ತಿನ್ಬೇಕನ್ನಿಸ್ತು, ಅದಕ್ಕೆ ಐಸ್ ಕ್ರೀಮ್ ತಗೊಂಡೆ. The next day. Finally, after 2 years of wait, one of the dream is fulfilling, guys, to watch a session on Vidhan Sabha. Finally, guys, we are very excited to see what is Vidhan Sabha session. So finally, we got opportunity after 1 year. So this was one of my dream. Last time they didn't allow us because we didn't carry blazers. But this time, finally, we got an opportunity. Let's see how the session will be. So let's see. How are you? Are you excited? Yeah. I am very excited. ಸೆಷನ್ 11 o'clock ಇದೆ. ಇವ್ರು ನಮ್ಮನ್ನು 9:30ಗೆ ಕರ್ಸ್ಕೊಂಡವ್ರೆ. ಅದಕ್ಕೆ ಬ್ರೇಕ್ಫಾಸ್ಟ್ ಮಾಡ್ತಿದ್ದೆ. ನದಿ ಅದಕ್ಕೆ ನಾವು ಫ್ರೂಟ್ಸ್ ತಿಂತಿದ್ದೀವಿ. ನಿನ್ನೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ಗೈಸ್. ನೆನ್ನೆಗೆ ಇವರೆಲ್ಲ ಕನ್ನಡದಲ್ಲಿ ಮಾಡು ಕನ್ನಡ ಫಸ್ಟ್ ಫೈನಲ್ ಅದೊಂದು ಕನ್ನಡದಲ್ಲಿ. ಬಟ್ ಇವತ್ತು ಕೂಡ ಇಂಗ್ಲೀಷಲ್ಲಿ ಸ್ವಲ್ಪ ಮಾತಾಡಿದ್ದೀವಿ ಅಲ್ವಾ ಗೈಸ್? ಕನ್ನಡ ಮಾತಾಡಿ ಅಂತೀವಿ, ಕಮೆಂಟ್ ಮಾಡಿ. ಈ ವಿಡಿಯೋಗೆ ವ್ಯೂಸ್ ಚೆನ್ನಾಗಿ ಬಂದರೆ ಖಂಡಿತ ನೆಕ್ಸ್ಟ್ ವ್ಲಾಗ್ ಕೂಡ ನಾನು ಕನ್ನಡದಲ್ಲಿ ಮಾಡ್ತೀನಿ. ಸೊ ಆ್ಯಕ್ಚುಲಿ ಚಾನಲ್ ಆಲ್ರೆಡಿ ಕ್ರಿಂಜ್ ಆಗಿಬಿಟ್ಟಿದೆ. ಎಲ್ಲ ಲ್ಯಾಂಗ್ವೇಜಸ್ ಯೂಸ್ ಮಾಡಿ ನಮಗೆ ಗೊತ್ತಿಲ್ಲ ಯಾವ ಲ್ಯಾಂಗ್ವೇಜ್ ಮಾತಾಡಬೇಕಂತ. ಸೊ ನಾವು ಟೆಸ್ಟ್ ಮಾಡ್ಕೊತಿದ್ವಿ, ಟ್ರಯಲ್ ಟೆಸ್ಟ್. ಒಂದೊಂದು ಲ್ಯಾಂಗ್ವೇಜ್ ಮಾಡಬಾರ್ದು. ಕನ್ನಡದಲ್ಲಿ ಮಾಡಿದ್ರೆ ಇವರೆಲ್ಲ ನೋಡ್ತಾರಂತೆ, ಬೇರೆ ಲ್ಯಾಂಗ್ವೇಜಲ್ಲಿ ಮಾಡಿದ್ರೆ ಇವ್ರು ನೋಡಲ್ಲಂತೆ. ಅದಕ್ಕೆ ಕನ್ನಡದಲ್ಲಿ ಸ್ಟಾರ್ಟ್ ಮಾಡಿದ್ರಿ ಗೈಸ್. ಎಕ್ಸೈಟೆಡ್ ಫಾರ್ ದಿಸ್ ಸೆಕ್ಷನ್. ಯಾರು ಬರ್ತಿದ್ದಾರೆ? Emotional, damn it! ಹೇಳ್ಬೇಕು ಗೈಸ್, ಎಕ್ಸೈಟೆಡ್ ಫಾರ್ ದಿಸ್ ಸೆಕ್ಷನ್. ಐ ಆಮ್ ಆಲ್ಸೋ ಎಕ್ಸೈಟೆಡ್. ನೋಡಿ ಗೈಸ್, ಇವತ್ತು ಸೆಕ್ಷನ್ಗೆ ಎಷ್ಟು ಜನ ಬಂದಿದ್ದಾರೋ. ಲುಕ್ ಅಟ್ ದಿ ಎಂಥೂಸಿಯಾಸಮ್. ಅಷ್ಟೇ. The next day, for the first time ever, we tried to make reels, but that also flopped, guys. ಟೈಮ್ ಪಾಸ್ ಮಾಡೋಕ್ಕೂ ಮಿರರು ಕೂಡ ಅವಾಗವಾಗ ಹೆಲ್ಪ್ ಮಾಡುತ್ತೆ ಅಲ್ವಾ? ಟೈಮ್ ಪಾಸ್ ಮಾಡೋಕ್ಕೆ ಮಿರರ್ ಕೂಡ ಅವಾಗವಾಗ ಹೆಲ್ಪ್ ಮಾಡುತ್ತೆ. ಹಾಗೆ ಒಂದು
ವ್ಲಾಗ್ನ 3 ದಿನದಿಂದ ಮಾಡ್ತೀನಿ ಇದ್ದೀರಿ ಕಂಟೆಂಟ್ ಇಲ್ಲ ಆದರೂ ಮಾಡ್ತಿದ್ದೀರಿ. ಇನ್ನೊಂದು ಫ್ಲೋರ್ ಕೊಟ್ಬಿಟ್ಟಿದ್ರೆ ಚೆನ್ನಾಗಿ ರೋಡಲ್ಲಿ ಹೋಗೋದು ಎಲ್ಲ ಹತ್ತೋಸು ಟ್ರಾಫಿಕ್ ತುಂಬ ಜಾಮ್ ಆಗ್ಬಿಟ್ಟಿದೆ. ಬರ್ತಿಲ್ಲ ಕಣೆ, ಹೋಗ್ಬಿಟ್ರಾ? ನೋಡಿ ಬ್ಲಾಗ್ ಮಾಡ್ತಿದ್ರೆ ಅವರು ಸಪೋರ್ಟ್ ಮಾಡ್ತಾರೆ, ನಾವು ಮಾಡಿಲ್ಲ ಅಂದರೆ ಅವರು ಏನು ಮಾಡಲ್ಲ. ಹೇಳಬೇಕು, ಬೆಂಗಳೂರು ಫುಲ್ಲು ಟ್ರಾಫಿಕ್ ಅಲ್ಲ, ಎಲ್ಲಿಂದನೂ ಎಲ್ಲ ಡೈವರ್ಟ್ ಮಾಡೋರು, ಅದಕ್ಕೆ ಗೈಸ್ ಎಲ್ಲ ವೆಹಿಕಲ್ಸ್ ಹಿಂಗೆ ಬರ್ತವೆ. ಓಕೆ, so this was the 3 days of college vlog. So I'm still learning to make vlog, so I hope one day I learn to make how people make vlog, yeah, how they bring content, even I don't know. So I hope one day I learn. So if you like this video, do like, share and comment. Yeah, and let's meet in next vlog.